ನಾವು ಲಾಸ್ಟ್ ಎಪಿಸೋಡ್ ನಲ್ಲಿ ಫ್ಲೀ ಅಂದ್ರೆ ಏನು, ಅದು ಹೇಗೆಲ್ಲ ನಾಯಿಗಳಿಗೆ ತೊಂದರೆ ಕೊಡುತ್ತೆ ಅಂತ ತಿಳ್ಕೊಂಡ್ವಿ. ಈಗ ಫ್ಲೀಗಳ ಲೈಫ್ ಸೈಕಲ್, ದಿನಕ್ಕೆ ಎಷ್ಟು ಮೊಟ್ಟೆ ಇಡುತ್ತೆ, ಮತ್ತೆ ಹೇಗೆ ಕೆಮಿಕಲ್ಸ್ ಗಳು ಇದ್ರ ಮೇಲೆ ವರ್ಕ್ ಆಗಲ್ಲ, ಯಾಕೆ ಇದು ಮತ್ತೆ ಮತ್ತೆ ಬರ್ತಾನೆ ಇರುತ್ತೆ ಅಂತ ತಿಳ್ಕೊಳ್ಳೋಣ. ಅದಕ್ಕಿಂತ ಮುಂಚೆ ಫಾಲೋ ಮಾಡೋದನ್ನ ಮರಿಬೇಡಿ. ಈ ಫ್ಲೀಗಳು ನಾಯಿಗಳ ಚರ್ಮದ ಮೇಲೆ ಮೊಟ್ಟೆ ಇಡುತ್ತೆ. ಕಾಲಕ್ರಮೇಣ ಮೊಟ್ಟೆಗಳು ನಾಯಿ ಚರ್ಮದಿಂದ ನಿಮ್ ಮನೆಯಲ್ಲಿರೋ ಕಾರ್ಪೆಟ್, ಸೋಫಾ, ಫರ್ನಿಚರ್ ಅಥವಾ ಅದರ ಬೆಡ್ ಮೇಲೆ ಒದರುತ್ತೆ. ಇದು ನೋಡೋದಕ್ಕೆ ಸಣ್ಣದಾದ ಬಿಳಿ ಕಾಳಿನಂತೆ ಕಾಣುತ್ತೆ. ಈ ಫ್ಲೀಗಳು 40 ರಿಂದ 50 ಮೊಟ್ಟೆ ಒಂದೇ ದಿನಕ್ಕೆ ಇಡುತ್ತೆ. ಇದರ ಜೀವಿತಾವಧಿಯಲ್ಲಿ ಅಟ್ಲೀಸ್ಟ್ ಅಂದ್ರೂ 2000 ಮೊಟ್ಟೆ ಇಡುತ್ತೆ. ಎಗ್ ಸ್ಟೇಜ್ ಇಂದ ಲಾರ್ವಾ ಸ್ಟೇಜ್ ಬರೋದಕ್ಕೆ 2 ರಿಂದ 12 ದಿನಗಳಾಗುತ್ತೆ. ಈ ಅವಧಿಯಲ್ಲಿ ಕಾರ್ಪೆಟ್ಸ್, ಗೋಡೆಯ ಕ್ರ್ಯಾಕ್ಸ್, ಬೆಡ್ ಗಳ ಮೇಲೆ ಮತ್ತು ನಿಮ್ ಮನೆಯಲ್ಲಿರುವ ಗಿಡ ಪಾಟುಗಳ ಮಣ್ಣು ಕೂಡ ಆಗುತ್ತೆ. ಇಲ್ಲಿ ಅದು ಲಾರ್ವಾ ಸ್ಟೇಜ್ ನ ತಗೊಳುತ್ತೆ, ಅಂದ್ರೆ ಒಂದು ಹುಳದ ರೀತಿ ಆಗುತ್ತೆ. ಅದು ಲೈಟ್ ಇಂದ ದೂರ ಇರುತ್ತೆ ಮತ್ತು ಈ ಫ್ಲೀಯ ಗಲೀಜ್ನ ಮತ್ತು ಒಣಗಿರೋ ರಕ್ತದ ಕಣಗಳು ಫ್ಲೀಸ್ ಇಂದ ಬಂದಿರುವಂತದ್ದು ಮತ್ತು ನಾಯಿಯಿಂದ ಉದ್ರೋ ಆರ್ಗ್ಯಾನಿಕ್ ಡೆಬ್ರೀಸ್ ನ ತಿಂದು ಬದುಕುತ್ತೆ. ಇವಾಗ ಅರ್ಥ ಮಾಡ್ಕೊಳ್ಳಿ ಟ್ರೀಟ್ಮೆಂಟ್ ಯಾಕೆ ವರ್ಕ್ ಆಗಲ್ಲ ಅಂತ. ಯಾಕೆಂದ್ರೆ ನೀವು ನಾಯಿಗೆ ಟ್ರೀಟ್ಮೆಂಟ್ ಮಾಡ್ತಾ ಇದ್ದೀರಾ, ಅಲ್ಲಿ ಫ್ಲೀಸ್ ಗಳು ಸಾಯ್ತಾ ಇದಾವೆ, ಆದ್ರೆ ಲಾರ್ವೆ ಅಲ್ಲ. ಈ ಲಾರ್ವೆಗಳು ನಿಮ್ ಮನೆಯಲ್ಲೇ ಉಳ್ಕೊಂಡಿರುತ್ತೆ. ಹಾಗಾಗಿ ನೀವು ಅದು ಇರೋ ಜಾಗನ ಪೂರ್ತಿಯಾಗಿ ಕ್ಲೀನ್ ಮಾಡ್ಬೇಕಾಗತ್ತೆ. ಪ್ಯೂಪಾ ಸ್ಟೇಜ್ ಬರೋದಕ್ಕೆ 4 ರಿಂದ 18 ದಿವಸ ಟೈಮ್ ತಗೊಳುತ್ತೆ. ಈ ಅವಧಿಯಲ್ಲಿ ಅದು ಸ್ಟಿಕಿ ಸಿಲ್ಕ್ ಕಕೂನ್ ಅಂದ್ರೆ ರೇಷ್ಮೆ ಹುಳು ಗೂಡಿನಂತೆ ಇರುತ್ತೆ. ಇದು ಕಾರ್ಪೆಟ್, ಸೋಫಾ, ಫರ್ನಿಚರ್, ನಿಮ್ ಮನೆಯಲ್ಲಿರುವ ಪಾಟ್ಗಳಾದ್ರೂ ಆಗಿರ್ಬೋದು. ಅದ್ರ ಮೇಲೆ ಈ ರೇಷ್ಮೆ ಗೂಡಿನಂತೆ ಇರೋದ್ರಿಂದ ನೀವು ಯಾವ ಕೆಮಿಕಲ್ಸ್ ಆಗ್ಲಿ, ಹೀಟ್, ಕೋಲ್ಡ್ ಏನಾದ್ರೂ ಸರಿ, ಈ ಗೂಡು ಅದಕ್ಕೆ ರಕ್ಷಣೆ ಕೊಡ್ತಾ ಇರುತ್ತೆ. ಇದು ಯಾವುದು ಅದರ ಮೇಲೆ ವರ್ಕ್ ಆಗೋದಿಲ್ಲ. ಇಲ್ಲಿ ಅದು ಬೆಚ್ಚಗೆ ಕಾರ್ಬನ್ ಡೈಆಕ್ಸೈಡ್ ನ ಸೇರಿಸಿಕೊಂಡು ವಾರಗಳವರೆಗೂ ಸೇಫ್ ಆಗಿರುತ್ತೆ. ಈಗ ಅರ್ಥ ಮಾಡ್ಕೊಳ್ಳಿ, ನೀವು ಎಷ್ಟೇ ಕೆಮಿಕಲ್ಸ್ ಅದರ ಮೇಲೆ ಸ್ಪ್ರೇ ಮಾಡಿದ್ರು ವರ್ಕ್ ಆಗಲ್ಲ. ಮತ್ತೆ ಮತ್ತೆ ಈ ಫ್ಲೀಗಳು ಬರ್ತಾ ಇರುತ್ತೆ. ಪ್ಯೂಪಾ ಇಂದ ಅಡಲ್ಟ್ ಸ್ಟೇಜ್ ಬರೋದಕ್ಕೆ 5 ರಿಂದ 14 ದಿನಗಳು ತಗೊಳುತ್ತೆ. ಈ ಸ್ಟೇಜ್ ನಲ್ಲಿ ಈಸಿಯಾಗಿ ನಾಯಿಗಳನ್ನ ಕಾಂಟ್ಯಾಕ್ಟ್ ಮಾಡುತ್ತೆ ಮತ್ತು ಕಾಂಟ್ಯಾಕ್ಟ್ ಮಾಡಿದ ಕೂಡಲೇ ರಕ್ತ ಹೀರೋದಕ್ಕೆ ಶುರು ಮಾಡುತ್ತೆ. ಅದು ದಿನದಲ್ಲಿ ಹಲವಾರು ಬಾರಿ ನಿಮಿಷದಲ್ಲಿ ನಾಯಿ ಈ ಕಡಿತದಿಂದ ಕರ್ಕೊಳ್ಳೋದಕ್ಕೆ ಶುರು ಮಾಡ್ತಾ ಇರುತ್ತೆ. ನಂತರ ಈ ಫ್ಲೀಸ್ಗಳು ಮೊಟ್ಟೆಗಳನ್ನ ಇಟ್ಟು ತನ್ನ ಸಂತಾನೋತ್ಪತ್ತಿ ಶುರು ಮಾಡುತ್ತೆ. ಐ ಥಿಂಕ್ ಈಗ ನಿಮ್ಗೆ ಅರ್ಥ ಆಯ್ತು ಅನ್ಕೊಂತೀನಿ, ನಿಮ್ ನಾಯಿ ಬೇರೆ ನಾಯಿಗಳ ಸಂಪರ್ಕ ಇಲ್ದಿದ್ರು ಯಾಕೆ ಫ್ಲೀಸ್ ಮತ್ತೆ ಮತ್ತೆ ಬರ್ತಾ ಇದೆ ಅಂತ. ಮುಂದಿನ ಎಪಿಸೋಡ್ ನಲ್ಲಿ ಇದನ್ನ ಹೇಗೆ ಹತೋಟಿಗೆ ತಗೋಬೇಕು ಅಂತ ವಿಡಿಯೋ ಮಾಡ್ತೀನಿ. ದಯವಿಟ್ಟು ನಿರೀಕ್ಷಿಸಿ, ಕಾಲಾವಕಾಶಗಳು ಕಡಿಮೆ ಇದೆ.